ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಕನಕಪುರ ಬಂಡೆ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಲ್ಲವೂ ಹೌದು. ಬಟ್ ಎಲ್ಲರ ಕುತೂಹಲ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಎಲ್ಲರೂ ನೋಡಿದ್ವಿ, ಬಟ್ ಡಿ.ಕೆ. ಶಿವಕುಮಾರ್ ಅವರ ಮನೆ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಸುಮನ್ ಟಿವಿ ಕನ್ನಡ ಇವತ್ತು ತೋರಿಸ್ತಾ ಇದೆ. ಹೌದು, ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆ ಇದೆ. ಆ ಮನೆಯ ಮುಂದೆ ಇವತ್ತು ನಾನು ನಿಂತಿದ್ದೀನಿ. ನಾರ್ಮಲ್ ಆಗಿ ರಾಜಕಾರಣಿಗಳ ಮನೆ ಹೇಗಿರುತ್ತೆ, ಅದರಲ್ಲೂ ಕೂಡ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆ ಹೇಗಿರುತ್ತೆ ಅನ್ನುವಂಥ ಕುತೂಹಲ ನಿಮಗಿದ್ರೆ ಬನ್ನಿ, ಆ ಕುತೂಹಲವನ್ನು ತಣಿಸುವಂಥ ಕೆಲಸ ನಾನು ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ನಾನು ಈಗ ಡಿ.ಕೆ. ಶಿವಕುಮಾರ್ ಅವರ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರ ಮನೆ ಹೇಗಿದೆ ಅನ್ನುವಂಥ ಕುತೂಹಲ ನಿಮಗಿದ್ರೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಮನೆ ಹೇಗಿದೆ. ಎಂಟ್ರಿ ಆಗ್ತಾ ಇದ್ದಂತೆ ದೊಡ್ಡ ಹಾಲ್ ಇಲ್ಲಿ ನಿಮಗೆ ಸಿಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ಆಗ ಭೇಟಿ ಮಾಡೋರು ಕೂತ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂತೆ ದೊಡ್ಡ ಹಾಲ್ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಹಾಲ್ನ ಎದುರುಗಡೆ ನಿಮಗೆ ದೇವರ ಮನೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದೆ, ದೊಡ್ಡ ದೈವ ಭಕ್ತರು. ಸೊ ಡಿ.ಕೆ. ಶಿವಕುಮಾರ್ ಅವರು ಪೂಜೆ ಪುನಸ್ಕಾರವನ್ನು ಇಲ್ಲೇ ಮಾಡುವಂಥದ್ದು. ದೊಡ್ಡ ಹಾಲ್ ಜೊತೆಗೆ ಇಲ್ಲಿ ದೇವರ ಮನೆ ಇದೆ. ಅದೇ ಸಂದರ್ಭದಲ್ಲಿ ನೀವು ಬಲಕ್ಕೆ ನೋಡಿದ್ರೆ ಅಲ್ಲೊಂದು ಫೋಟೋ ಕಾಣಿಸ್ತಾ ಇದೆ ನಿಮಗೆ. ಅಂದರೆ ಈ ಒಂದು ಫೋಟೋ ಕಾಣಿಸುತ್ತೆ, ಅದು ನೊಣವಿನಕೆರೆ ಅಜ್ಜಯ್ಯನವರ ಫೋಟೋ. ಡಿ.ಕೆ. ಶಿವಕುಮಾರ್ ಅವರು ನೊಣವಿನಕೆರೆ ಅಜ್ಜಯ್ಯನವರ ದೊಡ್ಡ ಭಕ್ತರು, ಎಲ್ಲರಿಗೂ ಕೂಡ ಗೊತ್ತಿದೆ. ಅವರು KPCC ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ, ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಿದ್ದಂತಹ ಸಂದರ್ಭದಲ್ಲಿ ಅಜ್ಜಯ್ಯನವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಇನ್ನು ನನ್ನ ಬಲಭಾಗಕ್ಕೆ ಬಂದರೆ ಇದು ಅಡುಗೆ ಮನೆ ಇದೆ, ಡೈನಿಂಗ್ ಹಾಲ್ ಇದೆ. ಅದೇ ಸಂದರ್ಭದಲ್ಲಿ ಇಲ್ಲೊಂದು ಬೆಡ್ರೂಮ್ ಕೂಡ ಇರುವಂಥದ್ದು. ಹಾಲ್, ದೇವರ ಮನೆ, ಅಡುಗೆ ಮನೆ ಇದೆ, ಡೈನಿಂಗ್ ಹಾಲ್ ಇದೆ. ಅದೇ ಸಂದರ್ಭದಲ್ಲಿ ಅಲ್ಲೊಂದು ಬೆಡ್ರೂಮ್ ಇದೆ. ಇದು ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡುವಂತಹ ಮಳೆ ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮಂಜುಳಾ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಸೊ ಏನು ಅನಿಸ್ತಾ ಇದೆ? ನಮಗೆ ಖುಷಿ ಆಗ್ತಾ ಇದೆ ಸರ್. ಮೊನ್ನೆನೂ ನಾವು ಖುಷಿ ಅಂತಾನೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರಂತ ಮೊನ್ನೆ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ, ಸಿಗಂದೂರಿಗೆ. ಅವಾಗ ಅರ್ಕೆ ಮಾಡ್ಕೊಂಬಂದ್ವಿ, ನಮ್ಮ ಸಾಹೇಬ್ರು CM ಆಗಲೇಬೇಕಂತ. ನಮ್ಗೆ ಅದೇ ಖುಷಿ ಸರ್. ನಾವು ಬಂದು ಇವಾಗ 9-10 ವರ್ಷ ಆಯಿತು. ನಮ್ಮ ಸಾಹೇಬ್ರ ಮನೆಯಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಿದೆ ಸರ್. ಓಕೆ, ಸಾಹೇಬ್ರು ಹೇಗಿರ್ತಾರೆ? ಇಲ್ಲಿ ಬಂದ ಸಂದರ್ಭದಲ್ಲಿ ಹೇಗೆ ಮಾತಾಡ್ತಾರೆ ನಿಮ್ಮನ್ನೆಲ್ಲವೂ? ಚೆನ್ನಾಗಿ ಮಾತಾಡ್ತಾರೆ ಸರ್. ನಮ್ಗೆ ಖುಷಿಯಾಗಿರ್ತಾರೆ. ಚೆನ್ನಾಗಿ ಇರಪ್ಪ, ಚೆನ್ನಾಗಿರ್ರಿ ಅಂತ ಹೋಗ್ತಾರೆ ಸರ್. ಈಗ ನಿಮ್ಮ ಕಣ್ಣೀರೇ ಹೇಳ್ತಾ ಇದೆ, ಸಾಹೇಬ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಮ್ಮನ್ನು ಅಂತ ಹೇಳಿ. ಎಷ್ಟು ವರ್ಷಗಳ ಹಿಂದೆ ನೀವು ಇಲ್ಲಿಗೆ ಬಂದಿದ್ದು? ಅಲ್ಲಿಂದ ಹೇಗಿದ್ದಾರೆ, ಹೇಗೆ ನಡ್ಸ್ಕೊತಾ ಇದ್ರಿ ಜೀವನವನ್ನಂತ? ನಾವು ಅಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಇಲ್ಲಿ ನಮಗೆ ಪರಿಚಯದವರು ಸಾಹೇಬ್ರು ಹೇಳಿ ಕರ್ಕೊಂಬಂದರು. ಅವಾಗಿಂದ ಇಲ್ಲಿ ಇದ್ದೀವಿ ಸರ್. ಇವಾಗ 9 ವರ್ಷ ಆಯ್ತು ಸರ್. 9-10 ವರ್ಷ ಆಯ್ತು ಬಂದು. ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ? ಅಂದರೆ ವಾರಕ್ಕೆ ಬರ್ತಾರೆ, ತಿಂಗಳಿಗೊಮ್ಮೆ ಬರ್ತಾರೆ? ಅವ್ರು ಮೀಟಿಂಗ್ ಇದ್ದಾಗ ಬರ್ತಾರೆ ಸರ್. 1 ತಿಂಗಳಿಗೆ 2 ತಿಂಗಳು ಇಲ್ಲ, ಯಾವಾಗಾರು ಬರ್ತಾರೆ ಸರ್. ಯಾವಾಗಲೂ ಬರ್ತಾರೆ. ಈಗ ಮನೆ ಅಂದರೆ ಕಂಪ್ಲೀಟಾಗಿ ಮನೆಯನ್ನು ನೀವೇ ಮೇಂಟೈನ್ ಮಾಡ್ತಾ ಇರೋದು? ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್, ಕ್ಲೀನಿಂಗ್ ಎಲ್ಲ. ಆಯಿತು, ನಾವು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರೋದನ್ನ ನೋಡಿದ್ವಿ, ಬಟ್ ಮೇಲೆ ಎಲ್ಲ ಹೇಗಿದೆ ಅಂತ, ಏನೇನಿರುತ್ತೆ ಏನು ಅಂತ? ಅಲ್ಲಿ ಇದೇ ಥರ ಸರ್. ಡೈನಿಂಗ್ ಹಾಲ್ ಇದೆ, ಬೆಡ್ರೂಮ್ 2 ಇದೆ, ಮತ್ತು ದೊಡ್ಡ ಹಾಲ್ ಇದೆ ಸರ್. ಅಷ್ಟೇ? ಓಕೆ, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೀವು ಕೇಳ್ತಾ ಇರ್ಬೋದು, 9 ವರ್ಷಗಳ ಹಿಂದೆ ಬಂದಂತಹ ದಂಪತಿ ಈ ಮನೆಯನ್ನು ನೋಡ್ಕೋತಾ ಇದ್ದಾರೆ. ಅವರು ಇಲ್ಲೇ ಇದ್ದಾರೆ, ಅವ್ರಿಗೊಂದು ಮಗು ಕೂಡ ಇದೆ, ನೀವು ಕೂಡ ನೋಡ್ತಾ ಇರ್ಬೋದು. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋದಾದರೆ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ಟ್ರಬಲ್ ಶೂಟರ್ ಅಂತ ಎಲ್ಲರೂ ಕೂಡ ಕೇಳಿರ್ತೀವಿ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಟ್ರಬಲ್ ಶೂಟರ್ ಆಗಿ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಎಲೆಕ್ಷನ್ ಇಂಜಿನ್ ಥರ ಇದ್ದಾರೆ ಅಂತ ಹೇಳ್ತೀನಿ. ಇನ್ನು ಮೇಲ್ಭಾಗದಲ್ಲಿ ಏನಿದೆ ಅನ್ನೋದನ್ನು ಕೂಡ ನೋಡ್ಕೊಬರೋಣ ಬನ್ನಿ. ಮೇಲ್ಭಾಗದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ತೂಗು ಉಯ್ಯಾಲೆ ಇದೆ. ಅದೇ ಸಂದರ್ಭದಲ್ಲಿ ಸೋಫಾಗಳು ಇರುವಂಥದ್ದು ಕಂಪ್ಲೀಟಾಗಿ. ಅಲ್ಲಿ ಒಂದು ಇದಕ್ಕೆ ದೊಡ್ಡ ಹಾಲ್ ಇದೆ, ಇಲ್ಲಿ ಮೀಟಿಂಗ್ಗಳು ನಡೀಬಹುದು. ಅದೇ ಸಂದರ್ಭದಲ್ಲಿ 2 ಬೆಡ್ರೂಮ್ಗಳು ಇಲ್ಲಿರುವಂಥದ್ದು. ಒಂದು ಬೆಡ್ರೂಮ್ ಇಲ್ಲಿದೆ, ಮತ್ತೊಂದು ಬೆಡ್ರೂಮ್ ಅಲ್ಲಿದೆ.
ಈಗ ಡಿ ಕೆ ಶಿವಕುಮಾರ್ ಅವರ ಮನೆ ಇರುವಂಥದ್ದು. ಈಗ ಇಲ್ಲಿ ಕೆಲಸ ಮಾಡಿರುವಂತಹ ವ್ಯಕ್ತಿನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿ ಕೆಲಸ ಮಾಡ್ತಿದ್ರಿ, ಹೌದು. ಇಲ್ಲಿ ಯಾರು ಬರೋದಿಲ್ವಾ, ಹೇಗೆ? ಇಲ್ಲ ಅವ್ರು ಹೇಳಿ ನಾವು ಯಾರಿಗೂ ಬಿಡಕ್ಕೆ ಹೋಗಲ್ಲ. ಬಂದರೂ ಅಲೋ ಇಲ್ಲ, ಜಾಸ್ತಿ ಇದು ಮಾಡಕ್ಕೆ ಹೋಗಲ್ಲ. ಓಕೆ. ಬರ್ತಾರೆ, ಹೋಯ್ತಾರೆ. ಏನಾರ ಮೀಟಿಂಗ್ ಇದ್ದರೆ ಮಾತ್ರ ಮೇಲ್ಗಡೆ, ಇಲ್ಲ ಅಂತಂದರೆ ಕೆಳಗಡೆ ಕೂತ್ಕೊಂಡು ಹಂಗೆ ಹೋಗು. ಅಂದರೆ ಈ ಪ್ಲೇಸಲ್ಲಿ ಬರೀ ಮೀಟಿಂಗ್ ಮಾಡೋದು ಅಷ್ಟೇ? ಇಲ್ಲೇನಿಲ್ಲ, ಯಾರೋ ಬಂದಾಗ ಮಾತ್ರ ಕೂತ್ಕೊಂತಾರೆ, ಕಷ್ಟ ತಗ ಮಾತಾಡ್ಕೊಂಡು ಹೋಯ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಇದು ಕಂಪ್ಲೀಟ್ ಆಗಿ ಹೊರಗಡೆ ಒಂದು ಪ್ಯಾಸೇಜ್ ಇರುವಂಥದ್ದು. ಇದು ಡಿ ಕೆ ಶಿವಕುಮಾರ್ ಅವರ ಮನೆ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮನೆಯನ್ನು ಕಟ್ಕೊಂಡಿದ್ದು 2016ರಲ್ಲಿ. 2016ರಲ್ಲಿ ಒಂದು ಭವ್ಯ ಬಂಗಲೆಯನ್ನು ಕಟ್ಕೊಂಡಿದ್ದಾರೆ. ಜೊತೆಗೆ ಅವರು ಪಕ್ಕಾ ಪ್ರೀ ಪ್ಲ್ಯಾಂಡ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ಮನೆ ಎದುರುಗಡೆ ಇರುವಂತಹ ಜಾಗವನ್ನು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಸುಮಾರು 20ರಿಂದ 30 ಕಾರುಗಳನ್ನು ನಿಲ್ಲಿಸಬಹುದು. ಒಂದು 10ರಿಂದ 9 ವರ್ಷಗಳ ಹಿಂದೆ ಈ ಮನೆಯನ್ನು ಕಟ್ಟಿರುವಂಥದ್ದು. ಅವರು ಕಟ್ಟುವಾಗಲೇ ಪಕ್ಕಾ ಪ್ಲ್ಯಾಂಡ್ ಆಗಿ ಕಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರ ದೊಡ್ಡ ಕನಸು ಡಿ ಕೆ ಶಿವಕುಮಾರದ್ದು ಸಿ ಎಮ್ ಆಗಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಮುಂದೊಂದು ದಿನ ಸಿ ಎಮ್ ಆದರೆ ಅವರನ್ನು ಭೇಟಿಯಾಗುವವರ ಸಂಖ್ಯೆ, ಅವರನ್ನು ನೋಡುವವರ ಸಂಖ್ಯೆ ಜಾಸ್ತಿ ಬರುತ್ತೆ. ಇದೇ ಕಾರಣಕ್ಕಾಗಿ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅವರ ಮನೆ ಮುಂದೆ ಇರುವಂಥದ್ದು. ವೀಕ್ಷಕರೇ, ನೋಡಿದ್ರಲ್ಲ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆ ಹೇಗಿದೆ ಅಂತ ಹೇಳಿ. ನಿಮಗೇನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.